ಸ್ನೇಹಿತರೆ, ನನ್ನ ಐಕೆಸ್ ಕಿಚನ್ಗೆ ಸ್ವಾಗತ. ಈ ದಿನ ನಾನು ನಿಮಗೆ ಸಾಮೆ ಅಕ್ಕಿನಲ್ಲಿ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ, ಇದರಲ್ಲಿ ಅನ್ನ ಮಾಡ್ಕೊಂಡು ತಿಂದು ಕಷ್ಟಿಷ್ಟ ಆಗದೆ ಇರೋ ಅಂಥವ್ರಿಗೆ ಇದು ತುಂಬ ಚೆನ್ನಾಗಿರ್ತಕ್ಕಂಥ ರೆಸಿಪಿ. 1/4 ಪಾವು ಸಾಮೆ ಅಕ್ಕಿ ತೊಗೊಂಡಿದ್ದೀನಿ. ಅದೇ ರೀತಿ ಇದಕ್ಕೆ ಅರ್ಧ ಪಾವು ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಮೆಂತೆ 3 ಟೇಬಲ್ ಸ್ಪೂನ್ ತಗೋತಾ ಇದ್ದೀನಿ. ಕಡಲೆಬೇಳೆ 1 ಟೇಬಲ್ ಸ್ಪೂನ್ ಹಾಕ್ಕೋತಾ ಇದ್ದೀನಿ. ಹಾಗೆ ಇದಕ್ಕೆ ಇನ್ನೊಂದು ಹೊಸದಾಗಿ ಆ್ಯಡ್ ಮಾಡ್ತಾಯಿದ್ದೀನಿ, ಅದು 1/4 ಕಪ್ಪು ಹೆಸರು ಕಾಳು. ಇದು ನಿಮಗೆ ದೋಸೆದು ಟೇಸ್ಟೇ ಬದಲಾವಣೆ ಮಾಡುತ್ತೆ, ತುಂಬ ರುಚಿಯಾಗಿರುತ್ತೆ ದೋಸೆ. ಈಗ ಇದನ್ನು ಚೆನ್ನಾಗಿ ತೊಳ್ಕೊತಾ ಇದ್ದೀನಿ ಸ್ನೇಹಿತರೆ. ಯಾಕೆ ಅಂತಂದರೆ ಇದರಲ್ಲಿ ಸ್ವಲ್ಪ ಕೊಳೆ ಇರುತ್ತೆ. ಸಾಮೆ ಅಕ್ಕಿನ 2 ಸಲ ನಾವು ತೊಳಿಬೇಕಾಗುತ್ತೆ. ತೊಳೆದು ನೀರು ಬಸ್ತು ತೆಗೆದ ನಂತರ ಒಳ್ಳೆ ನೀರು ಹಾಕಿಬಿಟ್ಟು 5 ರಿಂದ 6 ಗಂಟೆ ನೆನೆಸ್ಬೇಕಾಗುತ್ತೆ. ನೋಡಿ, ಈಗ ನೀರು ಹಾಕಿಬಿಟ್ಟು ನಾನು ನೆನೆಸಿಡ್ತಾ ಇದ್ದೀನಿ. 5-6 ಗಂಟೆಗಳ ಕಾಲ ನೆಂದಿದೆ ಸ್ನೇಹಿತರೆ. ಈಗ ಇದ್ರದ್ದು ನೀರನ್ನು ಬಸ್ತು ತೆಗೆದು ನಾನು ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ತಿರುಕೊಳ್ತಾ ಇದ್ದೀನಿ. ಇದು ಎಷ್ಟು ನುಣ್ಣಗೆ ತಿರುಕೋತೀವೋ ಅಷ್ಟು ಚೆನ್ನಾಗಿ ದೋಸೆ ಆಗುತ್ತೆ. ನೋಡಿ, ತಿರುಕೊಂಡಿದ್ದಾಗಿದೆ. ಇದನ್ನು ಓವರ್ನೈಟ್ ಹುದುಗ್ ಬರಲಿಕ್ಕೆ ಬಿಡಬೇಕು. ಸ್ನೇಹಿತರೆ, ಬೆಳಗಾಗೆದ್ದು ನೋಡುವಾಗ ಅದು ಚೆನ್ನಾಗಿ ಹುದುಗ್ ಬಂದು ದೋಸೆ ಹಿಟ್ಟು ಹದಕ್ಕೆ ಬಂದಿರುತ್ತೆ. ಇದನ್ನು ನಾವು ನೋಡಿಬಿಟ್ಟು ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೋಬೇಕಾಗತ್ತೆ. ಯಾಕೆಂದರೆ ಗಟ್ಟಿಯಾಗಿ ತಿರುವಿಟ್ಟಿರೋದ್ರಿಂದ ಇಷ್ಟು ಗಟ್ಟಿ ದೋಸೆ ಬಿಡಲಿಕ್ಕೆ ಚೆನ್ನಾಗಿರೋದಿಲ್ಲ. ನೋಡಿ, ಇನ್ನೊಂದು ಪಾತ್ರೆಗೆ ಇದನ್ನು ಈಗ ತೆಗೆದುಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಬಿಟ್ಟು ದೋಸೆಯನ್ನು ಬಿಡುವ ಹದಕ್ಕೆ ಅದನ್ನು ಸರಿ ಮಾಡ್ಕೋಬೇಕು. ಅಕ್ಕಿ ದೋಸೆ ನಾವು ಹೇಗೆ ಮಾಡ್ಕೋತೀವೋ ಅದೇ ರೀತಿಯಲ್ಲಿ ಇದನ್ನು ಸರಿ ಮಾಡ್ಕೋಬೇಕು. ನೀರು ಹಾಕುವಾಗ ನೋಡಿ ನೀರು ಹಾಕ್ಕೋಬೇಕು. ಇದಕ್ಕೆ ನೋಡಿ ಉಪ್ಪು ಹಾಕೋತಾ ಇದ್ದೀನಿ. ಹಾಗೆ ನಾನು ನೀರು ಸೇರಿಸ್ಬಿಟ್ಟು ದೋಸೆ ಹಿಟ್ಟನ್ನು ಹದ ಮಾಡ್ಕೋತಾ ಇದ್ದೀನಿ. ಅಕ್ಕಿ ದೋಸೆಗಿಂತ ತುಂಬ ಲೈಟಾಗಿರುತ್ತೆ ಮಾಡಿದಾಗ, ಏಕೆಂದರೆ ಇದರಲ್ಲಿ ತುಂಬ ಫೈಬರು ಮತ್ತು ಖನಿಜಾಂಶ ಇರೋದು. ಜೊತೆಗೆ ಈ ಸಾಮೆ ಅಕ್ಕಿದು ಗುಣನೇ ಆಗಿರ್ಬೋದು ಅನಿಸುತ್ತೆ. ತುಂಬ ಚೆನ್ನಾಗಿರುತ್ತೆ ದೋಸೆ, ಲೈಟಾಗಿ ಬರುತ್ತೆ. ನೋಡಿ ಸ್ನೇಹಿತರೆ, ಈಗ ಕಾವಲಿನ ಹದ ಮಾಡ್ಕೋತಾ ಇದ್ದೀನಿ. ಎಣ್ಣೆ ಎಲ್ಲ ಹಚ್ಚಿದ ನಂತರ ಒಂದು ಸ್ವಲ್ಪ ನೀರು ಚಿಮುಕ್ಸಿದ್ರೆ ಕಾವಲಿ ಹದ ಬರುತ್ತೆ. ಅದಾದ ನಂತರ ಬಿಸಿ ಆಗಿದೆಯಾ ಅಂತ ನೋಡಿ ಚೆಕ್ ಮಾಡಿ ಈಗ ದೋಸೆ ಬಿಡಲಿಕ್ಕೆ ಪ್ರಾರಂಭ ಮಾಡ್ತಾಯಿದ್ದೀನಿ. ದೋಸೆ ಬಿಡೋದು ಕೂಡ ಒಂದು ರೀತಿಯ ಆರ್ಟ್ ಅಂತಲೇ ಹೇಳ್ಬೋದು. ಎಷ್ಟೋ ಜನ ದೋಸೆನ ಕೆಡಿಸ್ಕೋತಾರೆ ಮಾಡುವಾಗ. ಇಲ್ಲಿ ನೋಡಿ, ಈಗ ಲೈಟಾಗಿ ಕಾವಲಿ ಮೇಲೆ ದೋಸೆನ ಸ್ಪ್ರೆಡ್ ಮಾಡ್ತಾಯಿದ್ದೀವಿ. ಸ್ನೇಹಿತರೆ, ಟಿ ಖಾದರ್ ಹೇಳ್ತಾರೆ ಇದನ್ನು ತುಂಬ ತಿನ್ನಬೇಕು, ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅಂತ. ಡೈರೆಕ್ಟಾಗಿ ಅದನ್ನು ಅನ್ನ ಮಾಡ್ಕೊಳ್ಳೋದು, ಅಂಬ್ಲಿ ಮಾಡ್ಕೊಳ್ಳೋದು ಬೇಕಿಲ್ಲ ಅನ್ನೋರು ಈ ರೀತಿ ದೋಸೆ ಮಾಡ್ಕೊಂಡು ತಿನ್ಬೋದು. ಒಟ್ಟಿನಲ್ಲಿ ಅದು ನಮ್ಮ ದೇಹಕ್ಕೆ ಸಾಕಷ್ಟು ಪೌಷ್ಟಿಕಾಂಶ ಕೊಡುತ್ತೆ. ನೋಡಿ, ಈಗ ಇದ್ರ ಮೇಲೆ ಎಣ್ಣೆ ಹಚ್ತಾ ಇದ್ದೀನಿ. ಹಾಗೆ ಮುಚ್ಚಿ ಬೇಯಿಸ್ತಾ ಇದ್ದೀನಿ. ಒಂದು ಅದಕ್ಕೆ ಬರ್ತಿದ್ದಂಗೆ ದೋಸೆನ ತೆಗಿತಾ ಇದ್ದೀನಿ. ಎಷ್ಟು ಗರಿಗರಿಯಾದಂತಹ ದೋಸೆ ರೆಡಿಯಾಗುತ್ತೆ ಅಂದರೆ ಸ್ನೇಹಿತರೆ, ಇದನ್ನು ಕೈಯಲ್ಲಿ ನಾವು ಮುಡ್ತಾ ಇದ್ದಂಗೆ ಅದು ಫೀಲ್ ಆಗುತ್ತೆ. ಜೊತೆಗೆ ಬಾಯಿಗೆ ಇಡ್ತಿದ್ದಂಗೆ ಕರಗುತ್ತೆ. ಅಷ್ಟು ಸ್ಮೂತಾಗಿ ಮತ್ತು ಅಷ್ಟು ಗರಿಗರಿಯಾದಂತಹ ದೋಸೆ ರೆಡಿಯಾಗುತ್ತೆ. ಇದಕ್ಕೆ ನಾನು ಇವತ್ತು ಜೊತೆಗೆ ಹೀರೆಕಾಯಿ ಚಟ್ನಿ ಮಾಡಿದ್ದೀನಿ. ಹೀರೆಕಾಯಿ ಚಟ್ನಿದು ರೆಸಿಪಿ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ತಾವು ಗಮನಿಸ್ಬೋದು. ಸ್ನೇಹಿತರೆ, ನೀವು ಈ ಥರ ದೋಸೆ ಮಾಡಿ ಅದು ಹೇಗಿದೆ ಅಂತ ಹೇಳಿ ಕಾಮೆಂಟ್ ಮಾಡಿ. ಮತ್ತೆ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ.